ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾಂಗ್ರೆಸ್ ಬೆಂಕಿ. ಶಾಬಾನೋ ಪಾಪದ ಕಥೆ, ಕಾಂಗ್ರೆಸ್ನ ಅತಿ ದೊಡ್ಡ ರಾಷ್ಟ್ರೀಯ ದ್ರೋಹ. ಕಾಂಗ್ರೆಸ್ನ ಡರ್ಟಿ ಪಾಲಿಟಿಕ್ಸ್ ಹೇಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ನ ತೀರ್ಪಿಗೇನೆ ಕಾಂಗ್ರೆಸ್ ಬೆಂಕಿ ಹಚ್ಚಿದಂತಹ ಪ್ರಕರಣ. ನಾನೀಗ ಹೇಳೋದಕ್ಕೆ ಹೊರಟಿರೋದು ಶಾಬಾನು ಪ್ರಕರಣ, ಅದರ ಜೊತೆಗೆ ಭಾರತೀಯ ಇತಿಹಾಸಕ್ಕೆ ಮಾಡಿದಂತಹ ಮಹಾದ್ರೋಹದ ಬಗ್ಗೆ. ಇದು ಕಾಂಗ್ರೆಸ್ ಸರ್ಕಾರದ ವೋಟ್ ಬ್ಯಾಂಕ್ ರಾಜಕಾರಣದ ಇತಿಹಾಸದಲ್ಲೇ ಅತಿ ದೊಡ್ಡ ಕಪ್ಪು ಚುಕ್ಕೆ. ಇದು ದೇಶದ ನ್ಯಾಯ, ಮಹಿಳಾ ಹಕ್ಕುಗಳನ್ನೇ ಬಲಿಕೊಟ್ಟಂತಹ ಶಾಬಾನು ಮೊಕದ್ದಮೆ ಮತ್ತು ಆಗಿನ ರಾಜೀವ್ ಗಾಂಧಿ ಸರ್ಕಾರ ಮಾಡಿದಂತಹ ಐತಿಹಾಸಿಕ ದ್ರೋಹದ ಕಥೆ. ಶಾಬಾನು ಕಥೆ ಈಗ ಸಿನಿಮಾ ಆಗಿದೆ. ನ್ಯಾಯಾಲಯ ಕೊಟ್ಟಂತಹ ಸಮಾನ ನ್ಯಾಯವನ್ನ ಕಾಂಗ್ರೆಸ್ ಕೇವಲ ಮತ ಬ್ಯಾಂಕ್ಗಾಗಿ ಹೇಗೆ ಕೊಲೆ ಮಾಡ್ತು ಅನ್ನೋದನ್ನ ಇವತ್ತಿನ ಸ್ಟೋರಿಯಲ್ಲಿ ನೋಡೋಣ. ಇಂದೋರ್ನ 62 ವರ್ಷದ ವಿಚ್ಛೇದಿತ ಮುಸ್ಲಿಂ ಮಹಿಳೆ ಶಾಬಾನು ಅವರು 40 ವರ್ಷಗಳ ನಂತರ ಜೀವನ ನಿರ್ವಹಣೆಗೆ ಭತ್ಯೆಯನ್ನ ಕೇಳಿ ಕೋರ್ಟ್ಗೆ ಹೋಗ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1985ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ನೀಡುತ್ತೆ. ಏನ್ ತೀರ್ಪು ನೀಡುತ್ತೆ ಅಂದ್ರೆ, CRPC ಸೆಕ್ಷನ್ 125ರ ಅಡಿಯಲ್ಲಿ ಯಾವುದೇ ಧರ್ಮದ ಮಹಿಳೆಯಾಗಿದ್ರೂ ಕೂಡ ವಿಚ್ಛೇದನದ ನಂತರ ತನ್ನ ಜೀವನವನ್ನ ನಿರ್ವಹಿಸುವುದಕ್ಕಾಗಿ ಮಾಜಿ ಪತಿಯಿಂದ ಭತ್ಯೆಯನ್ನ ಪಡೆಯುವಂತ ಹಕ್ಕು ಇದೆ ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನ ನೀಡುತ್ತೆ. ಇದೊಂದು ಜಾತ್ಯತೀತ ತೀರ್ಪು. ಅಂದ್ರೆ ನ್ಯಾಯಾಲಯ ಧರ್ಮಕ್ಕಿಂತಲೂ ಹೆಚ್ಚಾಗಿ ಸಮಾನತೆಯನ್ನ ಎತ್ತಿ ಹಿಡಿತು. ಇದು ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸುವುದಕ್ಕಾಗಿ ದೊಡ್ಡ ಬಲವನ್ನೇ ಕೊಟ್ಟ ಹಾಗಾಯಿತು. ಆದ್ರೆ ನ್ಯಾಯ ಗೆದ್ದಿದ್ದು ಕೆಲವರಿಗೆ ಸಹಿಸೋದಕ್ಕಾಗ್ಲಿಲ್ಲ. ಕೆಲವು ಧಾರ್ಮಿಕ ಮುಖಂಡರು ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪು ನಮ್ಮ ಧರ್ಮದ ಮೇಲಿನ ಹಸ್ತಕ್ಷೇಪ ಅಂತ ವಿರೋಧಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಜೊತೆಗೆ ರಾಜಕೀಯ ಒತ್ತಡವನ್ನೂ ಹೇರಿದ್ರು. ಆಗ ಕೆಲಸ ಮಾಡಿದ್ದೇ ಕಾಂಗ್ರೆಸ್ನ ರಾಜಕೀಯ ದೌರ್ಬಲ್ಯ ಮತ್ತು ಅವಕಾಶವಾದ. ಅಂದಿನ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಕಳೆದುಕೊಳ್ಳುವಂತಹ ಭೀತಿಯಿಂದಾಗಿ ಈ ಒಂದು ಒತ್ತಡಕ್ಕೆ ಶರಣಾಯಿತು. ಸುಪ್ರೀಂ ಕೋರ್ಟ್ನ ತೀರ್ಪನ್ನ ರದ್ದುಗೊಳಿಸಲು ಕಾಂಗ್ರೆಸ್ ಸರ್ಕಾರ ಸಂಸತ್ತಿನಲ್ಲಿ ಮುಸ್ಲಿಂ ಮಹಿಳೆಯರ ವಿಚ್ಛೇದನದ ಹಕ್ಕುಗಳ ರಕ್ಷಣೆ ಕಾಯ್ದೆ 1986 ಬಹುಮತದಿಂದ ಅಂಗೀಕರಿಸಿತು. ಈ ಒಂದು ಕಾನೂನಿನಿಂದಾಗಿ ಶಾಬಾನು ಸೇರಿದಂತೆ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರಿಗೆ ಜೀವನ ಭತ್ಯೆಯನ್ನ ಕೇಳುವಂತಹ ಕಾಲಾವಧಿಯನ್ನ ಇದ್ದತ್ ಅವಧಿಗೆ ಅಂದ್ರೆ ಸುಮಾರು 3 ತಿಂಗಳಿಗೆ ಮಾತ್ರ ಸೀಮಿತಗೊಳಿಸಲಾಯಿತು. ನ್ಯಾಯಾಲಯ ಕೊಟ್ಟಿದ್ದಂತಹ ಸಮಾನ ನ್ಯಾಯವನ್ನ ಕಾಂಗ್ರೆಸ್ ಕೇವಲ ತನ್ನ ರಾಜಕೀಯ ಲಾಭಕ್ಕಾಗಿ ಕಸಿದುಕೊಳ್ತು. ಇದು ಮಹಿಳಾ ಹಕ್ಕುಗಳಿಗೆ ಮತ್ತು ದೇಶದ ಸಂವಿಧಾನದ ಮೌಲ್ಯಗಳಿಗೆ ಮಾಡಿದಂತಹ ಬಹಳ ದೊಡ್ಡ ಅಪಚಾರ. ಶಾಬಾನು ಪ್ರಕರಣ ಇದೆಯಲ್ವಾ, ಇದು ಕಾಂಗ್ರೆಸ್ ಸರ್ಕಾರ ಹೇಗೆ ಕೇವಲ ತನ್ನ ತುಷ್ಟೀಕರಣಕ್ಕಾಗಿ ನ್ಯಾಯಾಂಗದ ಶಕ್ತಿಯನ್ನೇ ನಾಶ ಮಾಡ್ತು ಅನ್ನೋದಕ್ಕೆ ಒಂದು ಶಾಶ್ವತ ಸಾಕ್ಷಿ. ಈ ಕಾಯ್ದೆಯ ಪರಿಣಾಮದಿಂದಾಗಿ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ 2 ಕಾನೂನುಗಳು ಜಾರಿಯಾಯಿತು. ಒಂದು ಜಾತ್ಯತೀತ ನಾಗರಿಕರಿಗೆ, ಮತ್ತೊಂದು ಧಾರ್ಮಿಕ ಮುಖಂಡರನ್ನ ಮೆಚ್ಚಿಸೋದಕ್ಕೆ. ಇವತ್ತಿಗೂ ಕಾಂಗ್ರೆಸ್ ಪಕ್ಷ ತನ್ನ ಈ ಪಾಪವನ್ನ ಒಪ್ಕೊಳ್ಳೇ ಇಲ್ಲ. ಆದ್ರೆ ಇಂತಹ ಸಿನಿಮಾಗಳು ಮತ್ತು ಚರ್ಚೆಗಳು ನ್ಯಾಯಾಲಯದ ತೀರ್ಪನ್ನೇ ತುಳಿದು ಹಾಕಿದಂತಹ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಕರಾಳ ಅಧ್ಯಾಯವನ್ನ ನೆನಪು ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.